ಬೈಕ್ ಮೂಲಕ ಸುಮಾರು 30,000 ಕಿಲೋಮೀಟರ್ ಪ್ರಯಾಣಕ್ಕೆ ಇಂದು ಮಂಗಳೂರಿನ ಗೋರಿಗುಡ್ಡ ಹೆಬೆಕ್ ಮೆಮೋರಿಯಲ್ ಚರ್ಚ್ನಲ್ಲಿ ಚಾಲನೆ ನೀಡಲಾಗಿದೆ. ಶರತ್ ಗ್ಯಾಬ್ರಿಯಲ್ ಅವರು ಈ ಸಾಹಸಕ್ಕೆ ಕೈ ಹಾಕಿದ್ದು ಏಕಾಂಗಿಯಾಗಿ ಪಶ್ಚಿಮ ಏಷ್ಯಾದ 10 ದೇಶಗಳಿಗೆ ಬೈಕ್ ಮೂಲಕ ಪ್ರಯಾಣ ಆರಂಭಿಸಿದ್ದಾರೆ. ಡ್ರಗ್ಸ್ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ನಮ್ಮ ತುಳುನಾಡಿನ ತುಳು ಭಾಷೆಯನ್ನ ವಿಶ್ವಕ್ಕೆ ಪರಿಚಯಿಸುವ ಉದ್ದೇಶದೊಂದಿಗೆ ಈ ಪ್ರವಾಸ ಆರಂಭಿಸಿದ್ದು, ಮಂಗಳೂರಿನಿಂದ ಗೋವಾ ಹಾಗೂ ಮುಂಬೈಗೆ ತೆರಳಿ ಬಳಿಕ ಶಿಪ್ ಮೂಲಕ ದುಬೈಗೆ ತೆರಳಲಿದ್ದಾರೆ. ಬೈಕ್ನಲ್ಲಿ ರಾಷ್ಟ್ರಧ್ವಜದ ಜೊತೆಗೆ ತುಳುನಾಡ ಧ್ವಜವನ್ನು ಅಳವಡಿಸಿ ಈ ಪ್ರಯಾಣ ಆರಂಭ ಆಗಿದೆ. ಪ್ರಮುಖವಾಗಿ ಡ್ರಗ್ಸ್ ಜಾಗೃತಿ ಅಭಿಯಾನದ ಭಾಗವಾಗಿ ಶರತ್ ಅವರು ಈ ಪ್ರವಾಸ ಆರಂಭಿಸಿದ್ದು, ಹಲವು ಕಡೆಗಳಲ್ಲಿ ಡ್ರಗ್ಸ್ನಿಂದ ಆಗುವ ಹಾನಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿದ್ದಾರೆ. ದುಬೈ ತಲುಪಿದ ಬಳಿಕ ಮತ್ತೆ ಬೈಕ್ ಮೂಲಕ ಒಮಾನ್, ಸೌದಿ ಅರೇಬಿಯಾ, ಕುವೈಟ್, ಬಹ್ರೈನ್, ಕತಾರ್, ಯೆಮನ್ ಸೇರಿದಂತೆ 10ಕ್ಕೂ ಅಧಿಕ ದೇಶಗಳಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಪಾಕಿಸ್ತಾನಕ್ಕೂ ಭೇಟಿ ನೀಡುವ ಉದ್ದೇಶ ಇದೆಯಾದರೂ ಸಾಧ್ಯವಾಗದೇ ಇದ್ದಲ್ಲಿ ಲಡಾಖ್ ತನಕವಾದರೂ ತಮ್ಮ ಪ್ರವಾಸ ಮಾಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಬಹ್ರೈನ್ ಹಾಗೂ ಒಮಾನ್ನಲ್ಲಿ ತುಳು ಸಮ್ಮೇಳನದಲ್ಲೂ ಭಾಗವಹಿಸುವ ಮೂಲಕ ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡಲಿದ್ದಾರೆ. ಶರತ್ ಅವರ ಪ್ರಯಾಣಕ್ಕೆ ಹಲವರು ಶುಭ ಕೋರಿದ್ದು, ಅವರ ಪ್ರಯಾಣ ಆರಂಭದ ವೇಳೆ ಇದ್ದು ಬೀಳ್ಕೊಟ್ಟಿದ್ದಾರೆ. ಇದು ನಾನು ಕಾರಣ ಅಂದರೆ ಸೇ ನೋ ಟು ಡ್ರಗ್ಸ್ ಅಂತ ಡ್ರಗ್ ಅವೇರ್ನೆಸ್, ಹಾಗೆಯೇ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಮತ್ತು ತುಳುಕುಟ್ಟದ ಪ್ರೋಗ್ರಾಮ್ ಉಂಟು, ಅದಕ್ಕೆಲ್ಲ ಹೋಗ್ತಾ ಇದ್ದೇನೆ. ಇದು ಮಂಗಳೂರಿಂದ ಗೋವಾದಿಂದ ಬಾಂಬೆಯಿಂದ ಬೈಕನ್ನು ಶಿಫ್ಟ್ ಮಾಡಿ ದುಬೈ, ಬ್ಯಾರಿನ್, ಕತಾರ್, ಕುವೈಟ್, ಸೌದಿ, ಯಮಾನ್ ಮತ್ತು ಇರಾನ್, ತುರ್ಕಿಯವರೆಗೆ ಹೋಗಿ ಬರೋ ಪ್ಲ್ಯಾನ್ ಉಂಟು. ಅಲ್ಲಿಂದ ಇನ್ನೊಂದ್ಸರಿ ಶಿಪ್ ಟ್ರೈ ಮಾಡ್ತಿದ್ದೇನೆ ಪಾಕಿಸ್ತಾನಿಗೆ ಬರಲಿಲ್ಲ. ಶಿಪ್ ಮಾಡಿ ಬಂದು ಬಾಂಬೆಗೆ ಬಂದು ಲಡಾಖ್ ಆಚೆ ಒಂದು ನಾರ್ತ್ ಆಚೆ ಕಿಲೋಮೀಟರ್ ಒಂದು 25,000 to 30,000 ಕಿಲೋಮೀಟರ್ಸ್ ಆಗಿರ್ಬೋದು.